ಗೈಸ್, ಡೋನಟ್ಸ್ ಮತ್ತು ಕ್ವಾಸಾಂಟ್ ಆರ್ ಕ್ರಾಸಾಂಟ್ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಬುಕ್ ಮಾಡಿದೆ. ಸೊ ತಿನ್ಬೇಕಂತ. ಆ್ಯಕ್ಚುಲಿ ನಾನು ಏನು ಮಾಡಿಬಿಟ್ಟಿದ್ದೀನಿ, ಹಾಂ ಏನು ನನ್ನ ಮಗನೇ ಹೇಳ್ತಿದ್ದೇನೆ. ವಾಟ್ ಇಸ್ ದಟ್? ಸೊ ಹೇಗೋ 2 ಟೈಮ್ ಬುಕ್ ಆಗಿದೆ ಗೈಸ್. ಅಯ್ಯೋ, ಕ್ವಾಸಾನ್ ಆರ್ ಕ್ರಾಸಾನ್, ಹಾಂ ಗೊತ್ತಿಲ್ಲ ಗೈಸ್ ನನಗೆ. ಪ್ರಶಾಂತ್ ಅಂದ್ಬಿಡ್ಬೋದಲ್ವಾ? ಸೊ ಒಂದು ವಿಡಿಯೋ ವೈರಲ್ ಆಗೈತಲ್ಲ ಪ್ರಶಾಂತ್. ಸೊ ನಾನು ನಿಮಗೆ ಹೇಳ್ತಿದ್ದೆ 2 ಸಲ ಆಗೋಗಿದೆ. ನಮ್ಮ ಯಜಮಾನ್ರಿಗೆ ಆಗುತ್ತೆ, ಅವ್ರಿಗೆ ಇಡ್ತೀನಿ. ಸೊ ನಾನು ನನ್ನ ಮಗ ಇವಾಗ ಬ್ಯಾಟಿಂಗ್ ರೆಡಿ. ಇದು ಗ್ಲೆನ್ಸ್ ಬೇಕ್ ಹೌಸ್ ಹತ್ರ. ಇದು ಆ್ಯಕ್ಚುಲಿ 2nd ಟೈಮ್ 3rd ಟೈಮ್ ಆ್ಯಕ್ಚುಲಿ ಬುಕ್ ಮಾಡ್ತಿರೋದು. ಸೊ ಸೇಮ್ ಇದೇನೆ. ಮಮ್ಮ ಸಿಝರ್, ಕ್ಯಾನ್ ಯು ಬ್ರಿಂಗ್ ಮೀ ಸಿಝರ್? 220 ಆಗಿದೆ. ಸೊ ಇದು ವೆನಿಲಾ ಡೋನಟ್ ಆ್ಯಂಡ್ ಇದು ಕ್ರಾಸನ್. ಸೊ ಇವನಿಗೆ ಡೋನಟ್ಸ್ ಅಂದರೆ ಇಷ್ಟ, ತುಂಬ ಫ್ಲಫಿ ಆಗಿದೆ. ಆ್ಯಕ್ಚುಲಿ ಇಲ್ಲಿ ನಾರ್ಮಲ್ ಬೇಕ್ರಿಲಿ ನಾರ್ಮಲ್ ಬ್ರೆಡ್ಡಲ್ಲಿ ಮಾಡ್ತಾರೆ, ಅಂದರೆ ಲೈಕ್ ನಾರ್ಮಲ್ ಬ್ರೆಡ್ ಥರ ಇರುತ್ತೆ. ಸೊ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್. ಫಸ್ಟ್ ಬೈಟ್ ಆಗಿದೆ ಗೈಸ್, ಚೆನ್ನಾಗಿದೆ ಆ್ಯಕ್ಚುಲಿ. ವೆನಿಲಾ ಫ್ಲೇವರ್ದದ್ದು. ಇದು ನಮ್ಮ ಯಜಮಾನಿಗೆ ಹಾಗೆ ತಿಕ್ತೀನಿ. ಆ್ಯಕ್ಚುಲಿ ಈ ವರ್ಷ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಈ ಥರ ತಿಂತಿದ್ರೆ ಎಲ್ಲಿ ಸಣ್ಣ ಆಗೋದು. ಚೆನ್ನಾಗಿದೆ ಮನೆ, ತೋರಿಸೋರು ಹಾಯ್ ಹೇಳು. ಯೂಶಲಿ ನಾನು ಆಚೆ ಹೋಗಲ್ಲ, ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಮನೇಲೆ. ಅವನಿಗೂ ಅಷ್ಟೇ ರೇರ್ ಏನಾರ ಬೇಕು ಅಂದರೆ. ಸೊ ಮನೇಲೆ ಎಂಜಾಯ್ ಮಾಡೋದು. ತಿಂದು ಕಾಯಿ ಮಾಡ್ತೀವಿ. ಸೊ ನೀವು ಆರ್ಡ್ರ್ ಮಾಡಿ, ತುಂಬಾ ಚೆನ್ನಾಗಿದೆ. ಯಾವಾಗಲೂ ಒಂದ್ಸಲ ತಿನ್ನಿ. ಬೈ ಗೈಸ್. ಆಲ್ ಆಫ್ ದ ಸಡನ್ ನಮ್ಮ ಯಜಮಾನರು ಏನು ಚಾಕ್ನ ತಿನ್ನೋಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಚಾಕ್ನ ಅಂದರೆ ಏನು ಹೇಳ್ರಿ? ಏನು ಮಟನ್ದು? ಗೈಸ್ ಮಟನ್ದು ಬಾಲ್ ಅಂತೆ. ಬುಲ್ಲಿ ಕೆಂಡದ ಮೇಲೆ ಏನೋ ಬೇಯಿಸ್ತಾರಂತೆ, ಗೊತ್ತಿಲ್ಲ. ಸೊ ಹೋಗಿ ತಿನ್ನೋಣ ಹೇಗಿರುತ್ತೆ ಅಂದ್ಬಿಟ್ಟು. ಏನು ಸೊ ಗೈಸ್, ಫೈನಲಿ ಬಂದ್ವಿ. ಆ್ಯಂಡ್ ಇದು ಬಂದು ಗೊಟಗೆರೆ ರೋಡ್ ಹತ್ರ ಇರೋದು. ಆ್ಯಕ್ಚುಲಿ ಅಪ್ಪು ಅಡ್ಡ ಚಾಕ್ನ ಅಂತ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಬರುತ್ತೆ. ಸೊ ಇದು ತುಂಬ ದಿವಸದಿಂದ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಬಂದ್ವಿ. ಚಳಿ ಬೇರೆ ಆಗ್ತಿತ್ತು ಆ್ಯಂಡ್ ಚೆನ್ನಾಗಿತ್ತು. ಸೊ ಫೈನಲಿ ಯಾರೂ ಕ್ರೌಡ್ ಇರಲಿಲ್ಲ ಜಾಸ್ತಿ. ಆ್ಯಂಡ್ ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ನಾನು ಹೇಳೋದ್ನಲ್ಲ ಫಸ್ಟ್ ಟೈಮ್ ಅಂತ. ಓಕೆ. ಸೊ ಹೇಗೆ ಅಂತಂದರೆ ಇಲ್ಲಿ ನೀವು ಎಷ್ಟು ಬೇಕೋ ಲೈಕ್ 1/4 kg 1/2 kg ನಿಮ್ಮ ಇಷ್ಟ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಹೇಳಿದ್ರೆ ಅವ್ರು ಅಲ್ಲೇ ಕಟ್ ಮಾಡಿ ನಮಗೆಷ್ಟು ಉಪ್ಪು ಖಾರ ಇರಬೇಕಾ ಅಥವಾ ಹೇಗೆ ಏನು ಅಂತ ನೀವು ಹೇಳಿದ್ರೆ ಅವ್ರು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಈ ಥರ. ಸೊ ಕೆಂಡದ ಮೇಲೆ ಕೆಳಗಡೆ ಈ ಥರ ನಿಮಗೆ ಫ್ರೈ ಮಾಡಿಕೊಡ್ತಾರೆ. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಮಸಾಲನೂ ಇಲ್ಲ, ಏನೂ ಇಲ್ಲ, ಎಷ್ಟು ಬೇಕೋ ಅದು ಕ್ವಾಂಟಿಟಿ ನೋಡಿ ಕೊಡ್ತಾರೆ. ಸೊ ಚಳಿಗೂ ಸ್ವಲ್ಪ ಖಾರ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೋಡ್ತಾ ಇದ್ದೀರಾ ಈ ಥರ. ಆ್ಯಂಡ್ ಹಾಗೆ ಬೆಚ್ಚಿಗೆ ಬೆಂಕಿ ಕಾಯಿಸ್ಕೊಂಡು ಥರ ಲೈಕ್ ಒಂಥರ ಫೀಲ್ ಚೆನ್ನಾಗಿತ್ತು ಒಟ್ಟಿನಲ್ಲಿ ಫಸ್ಟ್ ಟೈಮ್. ಸೊ ನೋಡ್ತಾ ಇದ್ದೀರಾ, ಇದು ನಾನು ನಿಮ್ಗೆ ಹೇಳಿದ್ನಲ್ಲ ಅಪ್ಪು ಚಾಕ್ನ ಅಡ್ಡ ಅಂತ. ಸೊ ಎಷ್ಟೆಷ್ಟು ಅಂತ ನಿಮಗೆ ಅಲ್ಲೇ ಇದೆ. 1/4 kg ತೊಗೊಂಡ್ರೆ 250 rupees, 1/2 kg ತೊಗೊಂಡ್ರೆ 500 rupees. ಎದುರುಗಡೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಏನೋ ಒಂದಿತ್ತು, ಅದು ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡ್ವಿ.
ಆ್ಯಂಡ್ ನೋಡೋಣ ಏನೇನು ಐಟಮ್ ಸಿಕ್ಕುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ತಿಂದು ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಾನು ನನ್ನ ಮಗ ಕೂತಿದ್ದೀವಿ ಆ್ಯಂಡ್ ಏನೋ ಅವ್ನು ಮಾತಾಡ್ತಿದ್ದಾನೆ, ಚಳಿ ಬೇರೆ. ಸೊ ಮಾತಾಡಿಕೊಂಡು ಕೂತ್ಕೊಂಡು ಅವರು ರೆಡಿ ಮಾಡ್ತಿದ್ರು. ಸೊ ಗೈಸ್, ಸೊ ಎಸ್ ಚಾಕ್ನ ರೆಡಿ ಆಯಿತು. ಕಲರ್ಫುಲ್ ಆಗಿದೆ. ಗ್ರೀನ್ ಚಟ್ನಿ, ರೆಡ್ ಚಟ್ನಿ ಕೊಟ್ಟಿದ್ದಾರೆ. ಹೇಗಿದೆ ಟೇಸ್ಟ್ ನಮ್ಮ ಯಜಮಾನ್ರು ಹೇಳ್ತಾರೆ. ಸೂಪರ, ಚೆನ್ನಾಗಿದೆಯಾ? ಟ್ರೈ ಮಾಡಿ. ನೀನು ತಿನ್ಬೇಕು ಮನೆ. ಸೊ ಎಸ್ ಗೈಸ್, ಇವಾಗ ಬಾರಿಸೋದೆ ಇದೇ ಚಾಕ್ನ. ಅದು ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ, ಯಾವಾಗ ಒಂದ್ಸಲ ತಿನ್ನೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಏನಂತೀರ ರೀ? ತಿನ್ನುಬಿಟ್ಟು ಆ್ಯಕ್ಚುಲಿ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ತಿನ್ಬಿಡ್ತೀವಿ. ಸೊ ಗೈಸ್, ಅಲ್ಲಿ ಚಾಕ್ನ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ತಿಂದ್ವಿ. ತಿಂದಾದ್ಮೇಲೆ ನಾನು ಹೇಳಿದ್ನಲ್ಲ ಆಪೋಸಿಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇತ್ತು, ಹೋಗಿ ನೋಡೋಣ ಐಟಮ್ಸ್ ಏನೇನಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡೇ ಇತ್ತು. ಮೇ ಬಿ ಎಂಡ್ ಆಫ್ ದ ಸೇಲ್ ಇರುತ್ತಲ್ಲ, ಆ ಥರ ಏನೋ ಹಾಕಿದ್ರೇನೋ ಗೊತ್ತಿಲ್ಲ. ಸೊ ಎಲ್ಲ ರೀಸ್ನಬಲ್ ಪ್ರೈಸ್ ಇತ್ತು. ಆ್ಯಂಡ್ ಬ್ಯಾಗ್ ನೋಡಿದೆ. ಬ್ಯಾಗು ಅಂದರೆ ಆ್ಯಕ್ಚುಲಿ ಏನೂ ತೊಗೊಳ್ಳಿಲ್ಲ, ಒಂದು ಪಿಲ್ಲೋ ತೊಗೊಂಡೆ, ಒಂದು ಪ್ಯಾಂಟು ಲೆಗಿನ್ ತೊಗೊಂಡು ಬಂದೆ. ಸೊ ಎಲ್ಲ ನೋಡಿದ್ವಿ ಏನೇನಿದೆ ಅಂದ್ಬಿಟ್ಟು. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ಇತ್ತು. ಮಕ್ಕಳಿಗೆ ಬೇಬಿ ಹಗ್ಗಿತ್ತು. ಆ್ಯಂಡ್ ನಮಗೆಲ್ಲ ಬ್ಯಾಗೆಲ್ಲ ಕೆಲವೊಂದು ಝಾರಾದಿತ್ತು. ಅದು ಸೆಕೆಂಡ್ಸ್ ಡೋಪ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ಹೋಗಿ ಚೆಕ್ ಮಾಡಿದ್ದು. ಆ್ಯಂಡ್ ಎಲ್ಲ ಚೆಕ್ ಮಾಡಿ ನಾನೇನು ತೊಗೊಳಕ್ಕಾಗಲಿಲ್ಲ, ತೊಗೊಳ್ಲಿಲ್ಲ. ಸೊ ಪಿಲ್ಲೋ ತೊಗೊಂಡು ಬಂದ್ವಿ ಮನೆಗೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಅಂದರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಮತ್ತು ಬ್ರ್ಯಾಂಡೆಡ್ ಇತ್ತಲ್ವ, ಸೊ ಓಕೆ ಚೆನ್ನಾಗಿತ್ತು. ಸೊ ಎಲ್ಲ ಮ್ಯಾಟು ಅದು ಇದು ಡ್ರೆಸ್ಸು ಎಲ್ಲ ಇತ್ತು. ಆ್ಯಂಡ್ ಎಲ್ಲ ಚೆಕ್ ಮಾಡಿ ಬಂದ್ವಿ. ಹಾಗೆ ಈವ್ನಿಂಗ್ ಒಂದು ಟೈಮ್ ಪಾಸ್ ಥರ ಆಯಿತು. ಎಲ್ಲೂ ಹೋಗಿರಲಿಲ್ಲ ರೀಸೆಂಟಾಗಿ ಹೊರಗಡೆ. ಸೊ ನನ್ನ ಮಗ ಅಂತೂ ಫುಲ್ಲು ತುಂಟಾಟ ಮಾಡ್ತಿದ್ದ, ಅವನದೇ ಆಯಿತು. ಹಾಗಾಯ್ತು, ಇಷ್ಟು ಈವ್ನಿಂಗ್ ಡೇ ನಂದಾಗಿತ್ತು. ಸೊ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.